ನೋಡಿ ಮಿಕ್ಸಿ ಹೆಂಗೆ ಟೆಸ್ಟ್ ಮಾಡಬೇಕು ಅನ್ನೋದು ಹಿಂಗೆ ಮಾಡಬೇಕು. ಎತ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಮಾಡಬೇಕು. ನಮ್ಮನೆಗೆ ಹೊಸ ಮಿಕ್ಸಿ ಬಂದಿದೆ. ತಾವು ಇದು ದೀಪಾವಳಿಯಲ್ಲಿ ಆಫರ್ ಹಾಕಿದ್ರು, ಆವಾಗ ತೆಗೆದಿದ್ದು. ತುಂಬ ಕಮ್ಮಿ ಕಾಸ್ಟು. ಎಷ್ಟಿದು? 1000 ರೂಪಾಯಿ. 1000 ಚಿಲ್ಲರೆ ತಾನೇ? ಕರೆಕ್ಟಾಗಿ ಹೇಳು. ಬಿಲ್ ಇದೆಯಾ? ಅದು ಹಂಗಲ್ಲ. ಏನೇ? ಓ, ಅದಕ್ಕೆ ಇದು ಏನು ಅಷ್ಟೊಂದು ಗಟ್ಟಿಯಾಗೇನಿಲ್ಲ. ನಾನು ಎಲ್ಲ ಚಿಕ್ಕದಾಗಿದೆ. ಫೋಟೋದಲ್ಲಿ ಅಂತ ತೋರಿಸ್ತೀನಿ. ವಿಡಿಯೋದಲ್ಲಿ ನೋಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ, ನಿಮಗೂ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟಾಗಿ ಚಿಕ್ಕದಾಗಿದೆ. ನಾ ಕಮ್ಮಿ ಕಾಸು ಅಂತ ಇನ್ನೊಂದಿಲ್ವಾ? ಕಮ್ಮಿ ಕಾಸು ಅಂತ ಆರ್ಡ್ರ್ ಮಾಡಿದ್ರೆ ತುಂಬ ಚಿಕ್ಕ ಕೊಟ್ಟಿದ್ದಾರೆ. ಆ ಮಕ್ಕಳಾಟ ಆಡೋ ಸಾಮಾನು ಥರ ಇದೆ. ಹೋಗ್ಲಿ ಬಿಡಿ, 1 ವರ್ಷ ಬಂದರೆ ಸಾಕು. ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು. ಏನು ಹಂಗೆ ಬಿಸಾಕ್ತೀಯಾ? ನೋಡಿ, ಇದು ಮಿಕ್ಸಿದ ಅಮೌಂಟು 1117 ರೂಪಾಯಿ. ಇವಾಗ 1300 ರೂಪಾಯಿ ಆಗಿದೆ ಅಷ್ಟೇ. ದೀಪಾವಳಿ ಆಫರು ಅಂತ. ಫಸ್ಟು 3999, 4000. ಇವಾಗ ಇಷ್ಟು ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. 1110 ರೂಪಾಯಿ. GST ಅದೆಲ್ಲ ಸೇರಿಸಿ ಅದು 7 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಬಾಳಿಕೆ ಬಂದರೆ ಸಾಕು. 1 ವರ್ಷದ ಮೇಲೇ ಬಾಳಿಕೆ ಬರುತ್ತೆ. 1000 ರೂಪಾಯಿಗೆ ಯಾವ ಮಿಕ್ಸಿ ಸಿಗುತ್ತೆ? 2 ಇಯರ್ಸ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನುಗ್ಗೆ ಸಾಂಬಾರು ಬಿಡಿಸಿ ಅದರಲ್ಲಿ ಹಾಕ್ತಾ ಇದ್ದೀನಿ. 1 ಕಟ್ಟು ನುಗ್ಗೆ ಸೊಪ್ಪು 80 ರೂಪಾಯಿ. ಇಲ್ಲಿ 60 ರೂಪಾಯಿ ಅಂತೆ. ನಿಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಫ್ರೀಯಾಗಿ ಸಿಗುತ್ತೆ. ನಮ್ಮ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ನುಗ್ಗೆ ಸೊಪ್ಪನ್ನು ಕೇಳೋರೇ ಇಲ್ಲ ನಮ್ಮ ಹಳ್ಳಿಗಳ ಕಡೆ. ಮರದಲ್ಲಿ ಇರುತ್ತೆ. ಬ್ಲಡ್ಗೆ ತುಂಬ ಒಳ್ಳೆಯದು ಇದು. ಬ್ಲಡ್ ಕಮ್ಮಿ ಆಗಿರೋರಿಗೆ ಅದಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ಕಡೆ ಮುಗಿ ಬಿದ್ದು ತೆಗೆದುಕೊತಾರೆ. ಒಂದು ಸ್ವಲ್ಪ ಲೇಟಾಗಿ ಹೋದರೆ ಖಾಲಿ ಆಗಿಬಿಟ್ಟಿರುತ್ತೆ ಈ ನುಗ್ಗೆ ಸೊಪ್ಪು. ನುಗ್ಗೆ ಮರ ಇರೋರು ಎತ್ಕೊಂಡ್ಬಂದು ನಮ್ಮ ಬೆಂಗಳೂರು ಕಡೆ ಮಾರಿದ್ರೆ ಶ್ರೀಮಂತರಾಗಿಬಿಡ್ಬೋದು. ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ. ಇದು ಹಿಮಾಲಯನ್ ಪಿಂಕ್ ಸಾಲ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕಾಸ್ಟ್ಲಿ ಕೂಡ ಹಂಗೆ ಇದೆ. ₹150 ಮೇಲೆ ಇದೆ. ಇದ್ರ ಬೆನಿಫಿಟ್ಸು ಇನ್ನೊಂದು ಟೈಮ್ ಹೇಳ್ತೀನಿ. ಈಗ ನನ್ನ ಸದ್ಯಕ್ಕೆ ಟೈಮ್ ಇಲ್ಲ. ಈಗ ಮಾಮೂಲಿ ಸಾಲ್ಟ್ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡೋಕ್ಕೆ ಜನ ಹೇಳಿದ್ದಾರೆ. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಇದೇ ಬಂದುಬಿಡುತ್ತೆ. ನ್ಯೂಟ್ರಿಷನ್ನು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಮಾಮೂಲಿ ಸಾಲ್ಟ್ ಥರ ಇಲ್ಲ, ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಮಾಮೂಲಿ ಸಾಲ್ಟ್ ಹಾಕ್ತೀವಿ ನೋಡಿ, ಆ ಥರ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇರೋ ಥರನೇ ಇರುತ್ತೆ ನಾವು ಎಷ್ಟು ಹಾಕಿದ್ರೂ.